ಬನ್ನಿ ಇವತ್ತು ಒಂದು ಟೇಸ್ಟಿಯಾಗಿರೋಂಥ ಫ್ರೈಸ್ ಮಾಡೋಣ. ಇಲ್ಲೇ ನಾವು 2 ಥರ ಫ್ರೈಸ್ ಮಾಡೇವಿ, ಒಂದು ಸಾಲ್ಟೆಡ್ ಮತ್ತೊಂದು ಪೆರಿ ಪೆರಿ ಫ್ರೈಸ್, ಎಕ್ದಮ್ ಹೋಟೆಲ್ ಸ್ಟೈಲ್. ಬನ್ನಿ ನೋಡೋಣ ಯಾವ ರೀತಿ ಮಾಡೋಣ ಅಂತ. ಹೆಲೋ ಫ್ರೆಂಡ್ಸ್, ನಮ್ಮ ಸ್ವಾದ್ ಚಾನಲ್ಗೆ ಸ್ವಾಗತ. ನಾವು ಮಾಡುವ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಾವಿಲ್ಲೇ ಒಂದು 3 ಪೊಟೆಟೊ ತೊಗೊಂಡೇವಿ. ನೀವು ಎಷ್ಟು ಬೇಕಾದಷ್ಟು ತೊಗೋಬೋದು. ಒಂದು ಸ್ವಲ್ಪ ದೊಡ್ಡ ಸೈಜ್ ಪೊಟೆಟೊ ತೊಗೊಂಡು ಅದನ್ನು ಪೀಲರ್ಲಿ ಈ ರೀತಿ ಪೀಲ್ ಮಾಡ್ಕೊಳ್ಳಿ. ನೀವು ಎಲ್ಲ ಕಡೆಯಿಂದ ಚೆನ್ನಾಗಿ ಪೀಲ್ ಮಾಡ್ಕೋಬೇಕು. ಪೂರಾ ವಿಡಿಯೋ ಎಂಡ್ ತನಕ ನೋಡಿ, ಭಾಳಷ್ಟು ಟಿಪ್ಸ್ ಮತ್ತು ಟ್ರಿಕ್ಸ್ ಅದಾವು. ನಿಮ್ಮ ಪೊಟೆಟೊ ಎಕ್ದಮ್ ಕ್ರಿಸ್ಪಿ ಮತ್ತು ಟೇಸ್ಟಿ ಆಗ್ತಾವು. ಫಿಂಗರ್ ಚಿಪ್ಸ್ ಸೈಜ್ ಕರೆಕ್ಟಾಗಿ ಉದ್ದಾಗೆ ಬರೋಕ್ಕೆ ಮೊದಲು ಪೊಟೆಟೊನು ಈ ರೀತಿ ಉದ್ದಾಗಿ ಸ್ಲೈಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನೀವು ಓವಲ್ ಶೇಪ್ನಲ್ಲಿ ಸ್ಲೈಸ್ ಮಾಡ್ಕೋಬೇಕು. ಈಗ ನೀವು ಈ ಓವಲ್ ಶೇಪ್ ಸ್ಲೈಸಸನ್ನು ಉದ್ದುದಾಗಿ ತೆಳ್ಳಗೆ ಪೀಸಸ್ನಲ್ಲಿ ಕಟ್ ಮಾಡ್ಕೋಬೇಕು. ಭಾಳ ದಪ್ಪ ಪೀಸಸ್ನಲ್ಲಿ ಕಟ್ ಮಾಡ್ಕೋಬಾರ್ದು. ಭಾಳ ದಪ್ಪ ಪೀಸಸ್ ಆದರೆ ಚೆನ್ನಾಗಿ ಕ್ರಿಸ್ಪಿ ಆಗಲ್ಲ. ನೀವು ಸ್ವಲ್ಪ ಪರ್ಫೆಕ್ಟ್ ಫ್ರೈಸ್ ಮಾಡಬೇಕಂದ್ರೆ ಅದ್ರದ್ದು ಶೇಪ್ ಮತ್ತು ಥಿಕ್ನೆಸ್ ಸ್ವಲ್ಪ ಮ್ಯಾಟರ್ ಆಗುತ್ತೆ. ಆಮೇಲೆ ಅದನ್ನು ನೀರಾಗ ಹಾಕ್ಕೊಂಡು ಒಂದು 2-3 ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಅದರದ್ದೆಲ್ಲ ಸ್ಟಾರ್ಚ್ ಚೆನ್ನಾಗಿ ಹೋಗಬೇಕು. ನೋಡಿ, ನೀರಾಗೆ ನಿಮ್ಗೊಂದು ಸ್ವಲ್ಪ ವೈಟ್ ಸ್ಟಾರ್ಚ್ ಥರ ಕಾಣಿಸ್ತಾ ಇರ್ಬೋದು. 2-3 ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡ್ರೆ ನೋಡಿ ಕ್ಲೀನಾಗಿ ವಾಟರ್ ಕಾಣ್ತಾ ಇರ್ಬೋದು. ಈಗ ಈ ರೀತಿ ನೀರು ಕಾಣೋತನ ನೀವು ಅದನ್ನು ವಾಶ್ ಮಾಡ್ಕೋಬೇಕು. ಈಗ ನಾವು ಪೊಟೆಟೊ ಪೀಸಸನ್ನು ಬಾಯ್ಲ್ ಮಾಡ್ಕೋಬೇಕು. ಬಾಯ್ಲ್ ಮಾಡೋಕ್ಕೆ ಒಂದು ಪಾತ್ರೆನಲ್ಲಿ ನೀರು ಹಾಕಿ ಬಿಸಿ ಮಾಡೋಕ್ಕೆ ಇಡಿ. ಅದರಲ್ಲಿ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿ ಮತ್ತು ಕಟ್ ಮಾಡಿರುವಂಥ ಪೊಟೆಟೊ ಪೀಸಸನ್ನು ಹಾಕಿ ನೀವು ಅದನ್ನು ಒಂದು ಕುದಿ ಬರೋ ಮಟ್ಟ ಕುದಿಸ್ಕೋಬೇಕು. ಈ ರೀತಿ ಕುದಿಸಿರೆ ಫ್ರೈ ಮಾಡೋ ಮುಂದೆ ಫ್ರೈಸ್ ತುಂಬಾ ಚೆನ್ನಾಗಿ ಕ್ವಿಕ್ಕಾಗಿ ಫ್ರೈ ಆಗ್ತಾವು. ಅದನ್ನು ತಕ್ಕೊಂಬಂದು ಚೆನ್ನಾಗಿ ನೀರು ಬಸೋದು. ಆಮೇಲೆ ಒಂದು ಪ್ಲೇಟ್ನಲ್ಲಿ ತಕ್ಕೊಳ್ಳಿ. ಇದೇ ರೀತಿ ಎಲ್ಲ ಫ್ರೈಸನ್ನು ಚೆನ್ನಾಗಿ ನೀರು ಬಸೋದು ತಕ್ಕೊಳ್ಳಿ. ಇದನ್ನು ಒಂದು ಪ್ಲೇಟ್ನಲ್ಲಿ ತಕ್ಕೊಂಡು ಸ್ವಲ್ಪ ಕೂಲ್ ಡೌನ್ ಆಗೋಕ್ಕೆ ಬಿಡಿ. ಸ್ವಲ್ಪ ಕೂಲ್ ಆದಮೇಲೆ ಅದರಲ್ಲಿ ಕಾರ್ನ್ಫ್ಲೋರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಾರ್ನ್ಫ್ಲೋರ್ ಉದುರಿಸಿರೆ ಫ್ರೈಸ್ ತುಂಬಾ ಕ್ರಿಸ್ಪಿ ಮತ್ತು ಚೆನ್ನಾಗಿ ಆಗುತ್ತೆ. ನೋಡಿ, ಕಾರ್ನ್ಫ್ಲೋರದ ಕೋಟಿಂಗ್ ಎಲ್ಲ ಕಡೆ ಅಷ್ಟು ಚೆನ್ನಾಗಿ ಆಗಿದೆ. ಈಗ ಈ ಫ್ರೈಸನ್ನು 1 to 2 hours ಫ್ರೀಸರ್ನಲ್ಲಿ ಇಡಿ. ಪೊಟೆಟೊ ಪೀಸಸನ್ನು ಫ್ರೈ ಮಾಡೋಕ್ಕೆ ಒಂದು ಪ್ಯಾನ್ನಲ್ಲಿ ಎಣ್ಣೆ ಹಾಕಿ ಬಿಸಿ ಮಾಡೋಕ್ಕೆ ಇಡಿ. ಎಣ್ಣೆ ಬಿಸಿ ಆದಮೇಲೆ ಅದರಲ್ಲಿ ಕಟ್ ಮಾಡಿರುವಂಥ ಪೊಟೆಟೊ ಪೀಸಸನ್ನು ಹಾಕಿ ಗ್ಯಾಸ್ ಫ್ಲೇಮ್ ಸ್ವಲ್ಪ ಮೀಡಿಯಮ್ನ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಕ್ರಿಸ್ಪಿ ಮತ್ತು ಮಸ್ತ್ ಫ್ರೈಸ್ ಆಗೋಕ್ಕೆ ಫ್ರೈಸ್ ಒಮ್ಮೆ ಎಲ್ಲ ಪೂರಾ ಕ್ರಿಸ್ಪಿ ಆಗೋ ಮಟ್ಟ ಕರಿಬಾರ್ದು. ಈ ರೀತಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದನ್ನು ಒಂದು ಪ್ಲೇಟ್ನಲ್ಲಿ ತಕ್ಕೊಳ್ಳಿ ಮತ್ತು ಕೂಲ್ ಡೌನ್ ಆಗೋಕ್ಕೆ ಬಿಡಿ. ಈ ರೀತಿ ಮಾಡಿದರೆ ನಿಮ್ಮ ಫ್ರೈಸ್ ಎಕ್ದಮ್ ಪರ್ಫೆಕ್ಟ್ ಆಗುತ್ತೆ. ಈಗ ಅದೇ ಸೇಮ್ ಪ್ರೊಸೆಸ್ ಫಾಲೋ ಮಾಡಬೇಕು. ಉಳಿದಿರುವ ಬಾಯ್ಲ್ಡ್ ಪೊಟೆಟೊ ಪೀಸಸನ್ನು ಹಾಕಿ ಅದನ್ನು ಕರ್ಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ವೇಟ್ ಮಾಡಿ. ನೋಡಿ, ಈ ರೀತಿ. ಆಮೇಲೆ ಅದನ್ನು ಒಂದು ಪ್ಲೇಟ್ನಲ್ಲಿ ತಕ್ಕೊಂಡು ಕೂಲ್ ಡೌನ್ ಆಗೋಕ್ಕೆ ಬಿಡಿ. ಎಣ್ಣೆ ಚೆನ್ನಾಗಿ ಬಸೋದು ತಕ್ಕೊಳ್ಳಿ. ಈಗ ಆಗ ಕೂಲ್ ಡೌನ್ ಮಾಡೋಕ್ಕೆ ಇಟ್ಟಿರೋ ಫ್ರೈಸನ್ನು ಎಣ್ಣೆನಲ್ಲಿ ಹಾಕಿ ಇನ್ನೊಮ್ಮೆ ಕರ್ಕೋಬೇಕು. ಸೆಕೆಂಡ್ ಟೈಮ್ ಇನ್ನೊಮ್ಮೆ ಫ್ರೈಸ್ ಕರಿಯೋಕ್ಕೆ ಹಾಕಿದಾಗೆ ಭಾಳ ಕರಿಯೋದೇನು ಜರೂರತ್ತಿಲ್ಲ, ಯಾಕಂದರೆ ಅದು ಆಲ್ರೆಡಿ ಬಾಯ್ಲ್ಡ್ ಇರುತ್ತೆ ಮತ್ತು ಒಂದು ಸಲ ಫ್ರೈಡ್ ಇರುತ್ತೆ. ನೋಡಿ, ಈಗ ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ. ಈ ರೀತಿ ಪರ್ಫೆಕ್ಟಾಗಿ ಕ್ರಿಸ್ಪಿ ಆಗೋ ಮಟ್ಟ ನೀವು ಕರ್ಕೋಬೇಕು. ಸೆಕೆಂಡ್ ರೌಂಡ್ ಕರ್ದಿರೋ ಫ್ರೈಸನ್ನು ಸೇಮ್ ಇದೇ ಪ್ರೊಸೆಸ್ನಲ್ಲಿ ನೀವು ಇನ್ನೊಮ್ಮೆ ಕರ್ಕೋಬೇಕು. ಈಗ ಕರ್ದಿರೋ ಫ್ರೈಸನ್ನು ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಹಾಕಿ ಈಗ ಅದರಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ, ಇದು ಮಾಡಿರೋದು ಸಾಲ್ಟೆಡ್ ಫ್ರೈಸ್. ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಸಾಲ್ಟೆಡ್ ಫ್ರೈಸ್ ರೆಡಿ ಆಗಿದೆ. ಈಗ ಸೆಕೆಂಡ್ ರೌಂಡ್ ಕರ್ದಿರೋ ಫ್ರೈಸನ್ನು ಮಿಕ್ಸಿಂಗ್ ಬೌಲ್ನಲ್ಲಿ ಹಾಕಿ ಮತ್ತು ಅದ್ರ ಮೇಲೆ ಪೆರಿ ಪೆರಿ ಮಸಾಲ ಉದುರಿಸಿ ಮಸಾಲ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಿಮ್ಮ ಪೆರಿ ಪೆರಿ ಫ್ರೈಸ್ ರೆಡಿ ಆಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬೇರೆ ರೆಸಿಪೀಸನ್ನು ಚೆಕ್ಔಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.